ವಿಚಾರ. ನಗರದ ರಂಗಮಂದಿರದಲ್ಲಿ ಶನಿವಾರದಂದು ಬೆಳಿಗ್ಗೆ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾ ಬೃಹತ್ ಸಮಾವೇಶ ಮತ್ತು 4ನೇ ವರ್ಷದ ಕನ್ನಡ ನಾಡಹಬ್ಬ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಉದ್ಘಾಟನೆ ನಂತರ ಕಾರ್ಯಕ್ರಮದ ಕುರಿತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ಕನ್ನಡ ನಮ್ಮೆಲ್ಲರ ಆಡಳಿತ ಭಾಷೆ ಆಗಬೇಕು. ಕೆಲವರು ಮನೆಯಲ್ಲಿ ಕನ್ನಡ ಮಾತಾಡಿ ಹೊರಗಡೆ ಇತರೆ ಭಾಷೆ ಬಳಸುತ್ತಾರೆ. ಈ ಸಂಪ್ರದಾಯವನ್ನು ಮೊದಲು ಬಿಡಬೇಕು. ಹೊರ ರಾಜ್ಯದಿಂದ ಬಂದಂತ ಜನ ತಮ್ಮ ಮಕ್ಕಳನ್ನು ಕನ್ನಡದ ಶಾಲೆಗಳಿಗೆ ಕಳಿಸುತ್ತಿದ್ದಾರೆ. ಇದು ಹೆಮ್ಮೆ ಪಡುವಂತಹ ವಿಷಯ. ಇದು ನಮ್ಮ ಅನ್ನ ಮತ್ತು ಚಿನ್ನದ ಭಾಷೆ. ಈ ಭಾಷೆಯ ಮೇಲೆ ಪ್ರತಿಯೊಬ್ಬರಲ್ಲೂ ಅಭಿಮಾನ ಮೂಡಿಸುವ ಕೆಲಸ ಎಲ್ಲರಿಂದಾಗಬೇಕು. ಕನ್ನಡ ಎಂದರೆ ಕೇವಲ ಕಾರ್ಯಕ್ರಮಗಳಿಗೆ ಸೀಮಿತವಾಗಬಾರದು. ಅಂಗಡಿಗಳ ನಾಮಫಲಕದ ಮೇಲೆ ಕನ್ನಡವೇ ಇರಬೇಕು. ಕನ್ನಡದ ಉಳಿವಿಗೆ ಹಲವಾರು ಹೋರಾಟಗಳು ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಡುತ್ತೇನೆ ಎಂದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಘುಪತಿರೆಡ್ಡಿ ಮಾತನಾಡಿ, ಇದೇ ಜಿಲ್ಲೆಯ ಕೆಜಿಎಫ್ನಲ್ಲಿ ಒಂದು ಕಾಲದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಲು ಆಗುತ್ತಿರಲಿಲ್ಲ. ಆದರೆ ಡಾ ರಾಜ್ಕುಮಾರ್ ಅವರ ಗೋಕಾಕ್ ಚಳುವಳಿಯಿಂದ ಕನ್ನಡಕ್ಕೆ ಇನ್ನಷ್ಟು ಶಕ್ತಿ ಬಂತು. ಅವರಿಗೆ ಅಮಿತಾಬ್ ಬಚ್ಚನ್ ಜೊತೆ ಕೂಲಿ ಸಿನಿಮಾದಲ್ಲಿ ನಟಿಸಲು ಅವಕಾಶ ಸಿಕ್ಕರೂ ಅವರು ನಟನೆ ಮಾಡಲಿಲ್ಲ. ಅದಕ್ಕೆ ಕಾರಣ ಕನ್ನಡ. ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡುವುದಿಲ್ಲ ಎಂದು ಎದೆ ತಟ್ಟಿ ಹೇಳುತ್ತಿದ್ದರು. ಅವರ ನಟನೆಯಲ್ಲಿ ಮದ್ಯಪಾನ, ಧೂಮಪಾನ ದೃಶ್ಯಗಳೇ ಇಲ್ಲ. ಸಮಾಜದ ಬದಲಾವಣೆಯೇ ಅವರ ಮುಖ್ಯ ಗುರಿಯಾಗಿತ್ತು ಎಂದರು. ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಇವಿ ಹರೀಶ್ ಮತ್ತು ರಮೇಶ್, ಪುರುಷೋತ್ತಮ್ ರೆಡ್ಡಿ, ವಿಜಿಕುಮಾರ್, ಶ್ರೀನಿವಾಸ್ ಮೂರ್ತಿ, ನವೀನ್, ಗಂಗೂಲಿ, ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಘದ ಸಂಸ್ಥಾಪಕ ಚಂಗಲರಾಯ ಶೆಟ್ಟಿ, ರಾಜ್ಯ ಅಧ್ಯಕ್ಷರಾದ ಸುರೇಖಾ ರೆಡ್ಡಿ ಸೇರಿದಂತೆ ಸಂಘದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಇತರರು ಇದ್ದರು. ತುಂಬಾ ಸಾಕಷ್ಟು ಪೋಷಣೆ ಕೊಟ್ಟು, ಯಾಕಂದ್ರೆ ನಾವೆಲ್ಲ ಅಕ್ಕಪಕ್ಕ ಮನೆಗಳಲ್ಲಿ ಇರೋದು ಕಡರಪಳ್ಳಿ. ಈಗ ಸದ್ಯಕ್ಕೆ ಅವರು ಬೆಂಗಳೂರಲ್ಲಿದ್ದಾರೆ. ಅವರಿಂದ ಕಡರಪಳ್ಳಿ ನಮ್ಮದು ಒಂದು ಅಕ್ಕಪಕ್ಕ ಮನೆಯೇ. ಇವತ್ತು ಅವರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಫಿಲಮಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಂಟೈರ್ ಜಿಮ್ನ ನಮ್ಮ ಹರಿ ಮತ್ತು ರಮೇಶನ್ನ ನೋಡ್ಕೊತಾರೆ. ಇವತ್ತು ಇಡೀ ಮೆಸೇಜಸ್ಸು ಮತ್ತು ಒಂದಷ್ಟು ಮಾಹಿತಿ ಕೊಡ್ತಾ ಇರ್ತಾರೆ, ಯಾವ ರೀತಿ ಇರಬೇಕು, ಮತ್ತು ಯುವಕರು ಯಾವ ರೀತಿ ಹಾಳಾಗ್ತಾ ಇದ್ದಾರೆ, ಹೆವಿ ಮೆಡಿಸನ್ ತಗೊಂಡು ಬಾಡಿನ ಬಿಲ್ಡ್ ಮಾಡೋಕ್ಕೆ ಅಂತ ನಮ್ಮ ರವೇಣ ಕೊಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಇಂಗ್ಲೀಷ್ ಮೆಡಿಸನ್ ತೊಗೊಬಾರ್ದು, ನಮ್ಮ ಹತ್ರ ಸಿಗುವಂಥ ಮುದ್ದೆ, ಮೊಟ್ಟೆ ಇದೆಲ್ಲ ನಾವು ಬಾಡಿ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಸಾಕಷ್ಟು ಸಲಹೆ ಕೊಡ್ತಾ ಇರ್ತಾರೆ. ಅವ್ರು ಕೊಡೋದು ಸಾಕಷ್ಟಿದೆ. ಇವತ್ತು ಏನು ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಅವರು ಇವತ್ತೊಂದು ಉತ್ತಮವಾದಂಥ ಬಂದಾಗ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು. ತಾಯಿಗಳೆಲ್ಲ ನಮಗೆ ಕಳಸ ತಗೊಂಡು ರಿಸೀವ್ ಮಾಡಿಕೊಂಡ್ರು. ಇವ್ರದ್ದೊಂದು ಏನು ಇದಿದೆ, ಆ ಒಂದು ಸಂಸ್ಕೃತಿನ, ಕನ್ನಡದ ಬಗ್ಗೆ ಒಂದು ಕಾಳಜಿನ ನಾವು ತುಂಬ ಮುಕ್ತ ಕಂಠದಿಂದ ಸ್ವಾಗತಿಸ್ತೀರಿ. ಅದೇ ರೀತಿ ತಾವೆಲ್ಲರೂ ಏನು ಇಲ್ಲಿ ಈ ಒಂದು ತಂಡ ಇದೆ, ಖಂಡಿತವಾಗಿ ನಾವು ಇವ್ರ ತಂಡದ ಜೊತೆ ಇರ್ತೀವಿ. ಯಾಕಂದರೆ ಇವ್ರದ್ದೇನು ಸ್ವಾರ್ಥ ಇಲ್ಲ. ಏನೋ ಕೋಲಾರದಲ್ಲಿ ಕನ್ನಡ ಕೂಡ ಇರಬೇಕು. ದೇಶದಲ್ಲಿ ಇವತ್ತೇನು ಕರ್ನಾಟಕಕ್ಕೆ ಪ್ರತ್ಯೇಕವಾದಂಥ ಸ್ಥಾನ ಇದೆ, ಕನ್ನಡಕ್ಕಾಗಿ ಪ್ರತ್ಯೇಕವಾದಂಥ ಸ್ಥಾನ ಇದೆ. ಆ ಸ್ಥಾನದಲ್ಲಿ ನಮ್ಮನೆ ಆಡಳಿತ ಭಾಷೆ, ನಮ್ಮನೆ ಆಡಳಿತ ಭಾಷೆ. ಎಷ್ಟೊಂದು ಜನ ಮನೇಲಿ ಯಾವುದೇ ಭಾಷೆ ಮಾತಾಡಿದ್ರು ಆಚೆ ಬಂದರೆ ಕನ್ನಡ ಮಾತಾಡ್ತಾರೆ. ಇವತ್ತು ಕೋಲಾರದಲ್ಲಿ ವೈಶಾಖ ಜಾಸ್ತಿ ಇದ್ರು, ಅವರೆಲ್ಲ ಮೊದಲು ತೆಲುಗು ಮಾತಾಡ್ತಾ ಇದ್ರು. ಈ ಥರ ಈಗ ಎಲ್ಲ ಮಕ್ಕಳಿಗೆಲ್ಲ ಕನ್ನಡ ಹೇಳ್ಕೊಡ್ತದೆ. ಆ ಥರ ನಮ್ಮ ಮನೆಯಿಂದಲೇ ಬದಲಾವಣೆ ಆಗಬೇಕು. ಯಾಕಂದರೆ ನಮ್ಮ ತಾಯಿನ ಗೌರವ ಕೊಡೋ ಮುಖಾಂತರ ಎಲ್ಲರನ್ನೂ ಗೌರವಿಸೋಣ, ಎಲ್ಲರನ್ನೂ ಪ್ರೀತಿಸೋಣ. ಆದರೆ ನಮ್ಮ ತಾಯಿನ ನಾವು ಇವತ್ತು ಮರೆಯಬಾರ್ದು. ಅದೇ ಸ್ವಾಮಿ ವಿವೇಕಾನಂದರು, ನಾನು ಒಂದೇ ಒಂದು ಮಾತು ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಒಂದ್ಸತಿ ಪ್ರಪಂಚ ಪರ್ಯಟನೆಗೆ ಹೋಗ್ತಾ ಇರ್ತಾರೆ. ಪ್ರಪಂಚ ಪರ್ಯಟನೆಗೆ ಹೋದಾಗ ಒಂದು ಕಡೆ ಅವ್ರಿಗೆ ಹೊಟ್ಟೆ ಹಸಿವಾಗಿದೆ. ಗೊತ್ತಲ್ಲ, ಸ್ವಾಮಿ ವಿವೇಕಾನಂದ್ರ ಬಗ್ಗೆ ಎಲ್ಲರೂ ಗೊತ್ತಿದೆ ಅನ್ಕೊಂತೀನಿ. ಸ್ವಾಮಿ ವಿವೇಕಾನಂದರು ಪ್ರಪಂಚ ಪರ್ಯಟನೆ ಮಾಡ್ತಾ ಇರ್ತಾರೆ, ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತಾರೆ. ರಾತ್ರಿ 12:30 ಗಂಟೆ ಆಗಿರ್ತದೆ. ಅವ್ರು ತುಂಬ ಹೊಟ್ಟೆ ಹಸಿವಾಗಿರ್ತದೆ. ತುಂಬ ಹೊಟ್ಟೆ ಹಸಿವಾದಾಗ ಎಲ್ಲಿ ಊಟ ಸಿಗಲ್ಲ, ಹೊಸ ಜಾಗ. ನಮಗೂ ಅಷ್ಟೇ, ನಮ್ಮ ಕೋಲಾರ ಬಿಟ್ಟು ಬೇರೆ ಕಡೆ ಹೋದಾಗ ಜಾಗ ಗೊತ್ತಿರಲ್ಲ, 12 ಗಂಟೆಯಲ್ಲಿ ಅಂಗಡಿ ತೆಗ್ದಿರಲ್ಲ. ಅವಾಗ ಏನೋ ಅಷ್ಟೊತ್ತಲ್ಲಿ ಒಂದು ಪುಟ್ಟ ಬಾಲಕ, ಒಂದು 10-12 ವರ್ಷ ಹುಡುಗ ಓಡಿ ಬರ್ತಾನೆ. ಸ್ವಾಮಿ ವಿವೇಕಾನಂದ್ರ ಬಗ್ಗೆ ಗೊತ್ತಿರ್ತಾರೆ. ಮೊದಲೇ ಸಾಧು ಕಾವಿ ಬಟ್ಟೆ ಧರಿಸಿರ್ತಾರೆ. ಸ್ವಾಮೀಜಿಗೆ ಏನು ಬೇಕು ನಿಮ್ಮ ಇಷ್ಟದಲ್ಲಿ ಹುಡ್ತಾ ಇದ್ದೀರಿ ಅಂತ ಅವ್ರಿಗೆ ಗೊತ್ತು ಸ್ವಾಮಿ ವಿವೇಕಾನಂದ್ರ ಏನು ಅಂತ. ಆಗಾಗಲೇ ಚಿಕಾಗೋಲ್ಲಿ ಅವರು ಭಾಷಣ ಮಾಡಿ ಪ್ರಪಂಚಕ್ಕೆ ಅವ್ರಿಗೆ ಏನಂತ ತೋರಿಸಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆಯಪ್ಪ, ನನಗೇನೋ ಒಂದು ಸ್ವಲ್ಪ ತಿನ್ನಕ್ಕೆ ಕೊಡು, ನನಗೆ ಹೊಸ ಜಾಗ ಏನು ಗೊತ್ತಿಲ್ಲ ಅಂತ. ಆಗ ಹೊಸ ಹುಡುಗ ಅಲ್ಲಿರೋ ಸ್ಥಳೀಯ ಹುಡುಗ ಹೋಗಿ ಒಂದಷ್ಟು ಕಡೆ ಹೋಗ್ಬಿಟ್ಟು ಏನೋ ಒಂದಷ್ಟು ಬಾಳೆಹಣ್ಣು ತಂದು ಕೊಡ್ತಾರೆ. ವಿವೇಕಾನಂದರು ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊತಾರೆ. ಆವಾಗ ವಿವೇಕಾನಂದರು ಹೇಳ್ತಾರೆ ಅವ್ರಿಗೆ, ನನಗೆ ಇಷ್ಟೊತ್ತಲ್ಲಿ 12 ಗಂಟೆ ರಾತ್ರಿಯಲ್ಲಿ ಹೊಟ್ಟೆ ಹಸಿವಾದಾಗ ಎಲ್ಲೋ ಹುಡುಗಿ ಬಾಳೆಹಣ್ಣು ತಂದು ಕೊಟ್ಟೆ, ನಿಂಗೇನಾದರೂ ಕೊಡಬೇಕು ಅನಿಸುತ್ತೆ. ಆಗ ಹೇಳ್ತಾರೆ, ಆ ಹುಡುಗ ಹೇಳ್ತಾನೆ, ನೀವು ಮೊದಲೇ ಸನ್ಯಾಸಿಗಳು, ನಿಮ್ಮ ಹತ್ರ ಏನಿಲ್ಲ, ಕಾವಿ ಬಟ್ಟೆ ಬಿಟ್ಟರೆ ಏನೂ ಇಲ್ಲ, ನೀವೇನು ಕೊಡೋಕ್ಕಾಗುತ್ತೆ ಅಂತ. ಇಲ್ಲ, ನೀವು ಕೇಳಿ ಏನಾದ್ರು ಅಂತ. ಅವಾಗ ಮಗು ಹೇಳ್ತಾನೆ,
ಸ್ವಾಮಿ ವಿವೇಕಾನಂದರಿಗೆ, ದಯವಿಟ್ಟು ನೀವು ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೀರಿ, ಎಲ್ಲ ಪ್ರಪಂಚದಲ್ಲಿ ಎಲ್ಲ ದೇಶಗಳನ್ನು ಸುತ್ತಾ ಇರ್ತೀರಿ, ಆವಾಗ ನಮ್ಮ ದೇಶದಲ್ಲಿ ಇಷ್ಟೊತ್ತಲ್ಲಿ ನಮ್ಗೆ ಊಟ ಸಿಕ್ಕಿಲ್ಲ ಅಂತ ಹೇಳ್ಬೇಡ್ರಿ, ನಮ್ಮ ದೇಶಕ್ಕೆ ಮರ್ಯಾದೆ ಹೋಗ್ತದೆ ಅಂತ. ಸ್ವಾಮಿ ವಿವೇಕಾನಂದರಿಗೆ ಆಶ್ಚರ್ಯ ಆಗ್ತದೆ. 12 ವರ್ಷ ಹುಡುಗರಿಗೆ ತನ್ನ ದೇಶದ ಬಗ್ಗೆ ತನ್ನ ಭಾಷೆ ಬಗ್ಗೆ ಇಷ್ಟು ಗೌರವ ಇದೆ ಅಂದರೆ ಎಷ್ಟು ಅಂದ್ಬಿಟ್ಟು ಅವ್ರಿಗೆ ಬೆನ್ನು ತಟ್ಬಿಟ್ಟು ಸ್ವಾಮಿ ವಿವೇಕಾನಂದರು ಅವ್ರ ಬುಕ್ಕಲ್ಲಿ ಬರೀತಾರೆ. ಯಾವ ದೇಶದ ವ್ಯಕ್ತಿಗೆ, ಯಾವ ರಾಜ್ಯದ ವ್ಯಕ್ತಿಗೆ, ಮನುಷ್ಯನಿಗೆ ತನ್ನ ಧರ್ಮದ ಬಗ್ಗೆ ಆಗಲಿ ತನ್ನ ಭಾಷೆ ಬಗ್ಗೆ ಆಗಲಿ ಗೌರವ ಇಲ್ಲ, ಆ ಭಾಷೆಗೂ ಉಳ್ಗಾಲ ಇಲ್ಲ, ಆ ಧರ್ಮಕ್ಕೂ ಉಳ್ಗಾಲ ಇಲ್ಲ ಅಂತ. ಆ ರೀತಿ ಆ ವ್ಯಕ್ತಿನ, ನಮ್ಮ ಭಾಷೆನ, ನಮ್ಮ ಧರ್ಮಕ್ಕೆ ನಾವು ಯಾವತ್ತು ಗೌರವ ಕೊಡ್ತೀವೋ ಅದು ಚಿರಕಾಲ ಲೈಫ್ ಲಾಂಗ್ ಇರ್ತದೆ ಅಂತ ಹೇಳ್ತಾ ನನಗೆ ಒಂದು ಏನು ಉದ್ಘಾಟನಾ ನುಡಿಗಳನ್ನು ಆಡಲು ಅವಕಾಶ ಕೊಟ್ಟಂತ. ಗಡಿ ಭಾಗದಲ್ಲಿ ಕನ್ನಡ ಇವತ್ತು ಉಳ್ಕೊಂಡಿದೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಇವತ್ತು ಕನ್ನಡಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಏನು ಅವರು ಗೋಕಾಕ್ ಚಳವಳಿನ ಪ್ರಾರಂಭ ಮಾಡಿದ್ರು, ಅವತ್ತು ಏನು ಹರಿದು ಹೋಗಿದ್ದಂಥ ಎಲ್ಲ ಕನ್ನಡಗಳು ಒಟ್ಟುಗೂಡಿ ಇವತ್ತು ನಾವೆಲ್ಲ ನೋಡಿದ್ದೀವಿ. ನಿಮಗೆ ಗೊತ್ತಿರ್ತಿರ್ಬೋದು, ಹಿಂದಿನ KGF ಏನಿತ್ತು ಅಂತ ಹೇಳ್ಬಿಟ್ಟು KGF ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋಕೆ ಆಗ್ತಾ ಇರಲಿಲ್ಲ, ಅಂಥ ಒಂದು ಸಂದರ್ಭ ಇತ್ತು. ಇವತ್ತು ಅದನ್ನೆಲ್ಲ ಮೆಟ್ಟಿ ನಿಂತಿದ್ದಾರೆ. ಇವತ್ತು ರಾಜ್ಕುಮಾರ್ ಒಂದು ಜೀವನವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಕನ್ನಡವನ್ನು ಕಟ್ಬೋದು, ನಮ್ಮ ಜೀವನ ಸಹ ಆ ರೀತಿ ಹೋಗ್ತದೆ. ನೀವು ನೋಡಿರ್ಬೋದು, ಯಾವುದೇ ಅವರ ಚಿತ್ರದಲ್ಲಿ ಒಂದು ಕಡೆ ಒಂದು ಬೀಡಿ ಸಿಗರೇಟ್ ಸೇದಿರ್ಬೋದಾಗಿರ್ಬೋದು, ಒಂದು ಕುಡಿತ ಆಗಿರ್ಬೋದು, ಅವ್ರು ಎಲ್ಲಿನೂ ಆ ಒಂದು ಜೀವನದ ಪೂರ್ತಿ ಅವ್ರು ಯಾವುದೇ ಚಿತ್ರದಲ್ಲಿ ಅದನ್ನು ನಡೆಸಿಲ್ಲ. ಅದು ನಮಗೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು, ಯಾವ ರೀತಿ ನಾವು ಸಮಾಜದಲ್ಲಿ ಇರಬೇಕಂತಕ್ಕಂಥದ್ದು. ಅವರಿಗೆ ಕನ್ನಡ ಪ್ರೇಮ ಎಷ್ಟಿತ್ತು ಅಂತಂದರೆ, ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕೂಲಿ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಬಂದಾಗ ಅದನ್ನು ನಿರಾಕರಣೆ ಮಾಡೋದು. ಕಾರಣ ಒಂದೇ ಒಂದು, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯ ನಟನೆ ಮಾಡೋದಿಲ್ಲ ನೋಡಿ. ಆದರೆ ಆ ಚಿತ್ರದಲ್ಲಿ ಇವ್ರ ಪಾತ್ರ ಏನಂತಂದರೆ, ಇವ್ರು ಟ್ರೈನಿಂದ ಇಳಿತಾರೆ, ಅಮಿತಾಬ್ ಬಚ್ಚನ್ ಇವ್ರು ಸೂಟ್ ಕೇಸನ್ನು ಒಪ್ಕೊಂಡು ಹೋಗ್ತಾರೆ. ಅಂಥ ಒಂದು ಅವಕಾಶವನ್ನು ಕೂಡ ಅಂಥ ಮೇರು ನಟ ಅಮಿತಾಬ್ ಬಚ್ಚನ್ ಅವರ ಚಿತ್ರದಲ್ಲಿ ಅವಕಾಶವನ್ನು ಕೂಡ ಅವ್ರು ನಿರಾಕರಣೆ ಮಾಡಿದ್ದಾರೆ. ಇವತ್ತು ಕನ್ನಡ ಇದೆ, ನಮ್ಮ ಹುಡುಗರು ಏನು ಕನ್ನಡದ ಪರ ಯಾರೇ ಕೆಲಸ ಮಾಡ್ತೀನಂದ್ರು ಅವ್ರಿಗೆ ಯಾವತ್ತೂ ನಾವು ಒಂದು ಪ್ರೋತ್ಸಾಹ ಕೊಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ. ಏನು ನಮ್ಮ ಮುಳುಬಾಗಿಲು ಕೋಲಾರ ಇದೆ, ನಮ್ಮ ಕೋಲಾರ ಗಡಿ ಬಿಟ್ಟ ತಕ್ಷಣ ನಮ್ಮ ನಲ್ಲೂರು, ಬಂಡಾರಳ್ಳಿ, ಈ ಕಡೆ ಕಾಮೂರು, ಕಮ್ಮಗಟ್ಟಿ, ಈ ಗ್ರಾಮದ ಬಿಟ್ಟರೆ ಎಲ್ಲ ಗ್ರಾಮಗಳಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭ. ಏನು ನಾವು ಯುವಕರಾಗಿರ್ಬೇಕಾದ್ರೆ ಎಲ್ಲ ಗ್ರಾಮಗಳು ತೆಲುಗು ಮಾತಾಡ್ತಾ ಇದ್ವಿ. ಅವತ್ತು ನಾವು ಇಲ್ಲಿ ಕೋಲಾರಲ್ಲಿ ಯಾವುದಾದ್ರು ಒಂದು ಕನ್ನಡ ಚಿತ್ರ ಆಯಿತು ಅಂತಂದರೆ ನಾವೆಲ್ಲ ಸ್ಟಾರ್ ಕಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ವಿ. ಆದರೆ ಇವತ್ತು ಯುವಕರಲ್ಲಿ ಮನೋರಂಜನೆ ಸಿಗ್ತಾ ಇರಲಿಲ್ಲ. ಅವಾಗ ಯಾವ ಮನೆಯಲ್ಲೂ TV ಇರ್ತಾ ಇರಲಿಲ್ಲ. ಎಲ್ಲ ಮನೋರಂಜನೆ ಏನು ಊರಲ್ಲಿ ಏನಾದರೂ ಒಂದು ಜಾನಪದ ಕಾರ್ಯಕ್ರಮ ಇದೆ, ಅದು ಬಿಟ್ಟರೆ ಯಾವುದೋ ಒಂದು ಸಿನಿಮಾ. ಅಂಥ ಸಂದರ್ಭದಲ್ಲಿ ಹೆಚ್ಚು ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾರೆ. ಆಗ ನಾವೇನು ಒಂದು ನಮ್ಮ ಗ್ರಾಮದ ಪ್ರತಿಯೊಂದು ರಸ್ತೆಗೆ ಒಬ್ಬೊಬ್ಬ ಕವಿಯ ಹೆಸರನ್ನಿಟ್ಟು ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಏನು ನಮ್ಮ ಯುವಕರಲ್ಲಿ ಆ ಇದಿಲ್ಲ ಅಂದಾಗ ನಮ್ಮ ಗ್ರಾಮದವರೇ, ನಮ್ಮ ಹುಡುಗರೇ ಈ ಒಂದು ದಿಟ್ಟ ಕನ್ನಡ ರಕ್ಷಣಾ ವೇದಿಕೆ ಮಾಡಿ ಕನ್ನಡದ ಪರ ಹೋರಾಟ ಮಾಡ್ತೀವಿ ಅಂದಾಗ ನಮಗೂ ಸಹ ಭಾಳ ಸಂತೋಷ ಆಯಿತು. ಇದು ಉದ್ಘಾಟನೆಗೆ ಇವತ್ತಿನ ಏನು ನಮ್ಮ ASP ದೇವರಾಜ್ ಸರ್ ಅವರು ಅವತ್ತು ಅಲ್ಲಿ ಬಂದು ನಮ್ಮ ಗ್ರಾಮದಲ್ಲಿ ಬಂದು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದರು. ಅವರು ಅವತ್ತು ಒಂದು ಏನು ಮಾಡಿದ್ರು, ಆ ಯುವಕರಲ್ಲಿ ಅವ್ರು ಮಾಡ್ತಕ್ಕಂಥ ಭಾಷಣ ನಿಜವಾಗ್ಲೂ ಯುವಕರು ಯಾವ ರೀತಿ ಇರಬೇಕಂತಕ್ಕಂಥದ್ದನ್ನು ಕಲಿಸ್ಕೊಟ್ಟಿದ್ದಾರೆ. ಇವತ್ತು